ಸಾತ್ಮೀಯ ವಿದ್ಯಾರ್ಥಿನಿಯರೇ, ಇವತ್ತಿನ ತರಗತಿನಲ್ಲಿ ನಾವು ಅಕ್ಷಾಂಶಗಳು ಅಂತ ಹೇಳಿದ್ರೆ ಏನು, ಅದರ ಉಪಯೋಗ ಏನು, ಅದು ನಮ್ಮ ಭೂಗೋಳ ಅಂದ್ರೆ ಮಾದರಿ ಭೂಮಿಯ ಆಕಾರ ಏನಿದೆ ಆ ಭೂಗೋಳದ ಮೇಲೆ ಎಷ್ಟು ಅಕ್ಷಾಂಶಗಳನ್ನು ನಾವು ರಚನೆ ಮಾಡಬಹುದು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಭೂಗೋಳ ಏನಿದೆ ಅಂದ್ರೆ ಭೂಮಿಯ ಮಾದರಿ, ಅದರ ಮೇಲೆ ವೃತ್ತಾಕಾರದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆಯಬಹುದಾದಂತಹ ಅಥವಾ ಓಡುವಂತಹ ರೇಖೆಗಳನ್ನೇ ನಾವು ಅಕ್ಷಾಂಶಗಳು ಅಂತ ಹೇಳಿ ಕರಿತೀವಿ. ಈಗ ನಮ್ಮ ಕೈನಲ್ಲಿರುವಂತಹ ಒಂದು ಮಾದರಿ ಭೂಗೋಳವನ್ನು ನೀವು ನೋಡ್ತಾ ಇದ್ದೀವಿ. ಇಲ್ಲಿ ಮಧ್ಯದಲ್ಲಿ ಒಂದು ರೇಖೆ ಹಾದುತ್ತಾ ಇದೆ, ಅಂದ್ರೆ ಇದನ್ನು ಕಂತಿನಲ್ಲಿ ತಯಾರು ಮಾಡಿದ್ದೀವಿ. ಇದನ್ನ ಸ್ಕೆಲೆಟನ್ ಗ್ಲೋಬ್ ಅಂತ ಕರಿತೀವಿ. ಅಂದ್ರೆ ಅಸ್ಥಿ ಪಂಜರದ ರೀತಿಯಲ್ಲಿ ಇರುವಂತಹ ಒಂದು ಭೂಗೋಳದ ಮಾದರಿ. ಇದರ ಒಳಗಡೆ ಏನೂ ಇಲ್ಲ, ಕೇವಲ ಮೇಲೆ ರೇಖೆಗಳನ್ನ ಹೆಣೆದು ಅದನ್ನ ಕೂಡಿಸಿದ್ದಾರೆ. ಇಲ್ಲಿ ವೃತ್ತಾಕಾರದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಹಾದು ಹೋಗ್ತಾ ಇರುವಂತಹ ವೃತ್ತದ ಆಕಾರದಲ್ಲಿರುವಂತಹ ರೇಖೆಗಳನ್ನೇ ನಾವು ಅಕ್ಷಾಂಶಗಳು ಅಂತ ಹೇಳಿ ಕರಿತೀವಿ. ಇದೇ ಮಾದರಿಯಲ್ಲಿ ನಾನು ಹಲಗೆ ಮೇಲೆ ರಚನೆ ಮಾಡಿದ್ದೀನಿ ಅಕ್ಷಾಂಶಗಳನ್ನ. ನಿಮ್ಗೆ ಕಾಣ್ತಾ ಇರುವ ಹಾಗೆ 0 ಡಿಗ್ರಿ, 30 ಡಿಗ್ರಿ, 60 ಡಿಗ್ರಿ ಮತ್ತು 90 ಡಿಗ್ರಿಗಳಲ್ಲಿ ಅಕ್ಷಾಂಶಗಳನ್ನ ರಚಿಸಿದ್ದೀವಿ. ಏನಿದು ತೋರಿಸುತ್ತೆ ಅಂದ್ರೆ ಭೂಗೋಳದ ಮಾದರಿಯ ಮೇಲೆ ನಾವು ಅಕ್ಷಾಂಶಗಳನ್ನ ಅಂದ್ರೆ ಅಕ್ಷವೃತ್ತಗಳನ್ನ ಎಳೆದಾಗ ಅದು 0 ಡಿಗ್ರಿ ಅಕ್ಷಾಂಶ ಏನಿದೆ ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಭೂಮಿಯನ್ನ 2 ಸಮಭಾಗಗಳಾಗಿ ವಿಭಾಗ ಮಾಡುತ್ತೆ. ಇಲ್ಲಿ ನೀವು ಗಮನಿಸಬಹುದು. ಈ ಅಕ್ಷವೃತ್ತದಿಂದ ಕೆಳಭಾಗಕ್ಕೆ ಮತ್ತು ಮೇಲ್ಭಾಗಕ್ಕೆ ಸಮಾನವಾದಂತಹ ಅಂಶಗಳು ಅಥವಾ ಸಮಭಾಗ ಕಂಡು ಬರ್ತಾ ಇದೆ. ಹಾಗಾಗಿನೇ ಇದನ್ನ ಸಮಭಾಜಕ ವೃತ್ತ ಅಂತ ಹೇಳಿ ಕರಿತೀವಿ. ಅಂದ್ರೆ ಭೂಮಿಯನ್ನ 2 ಸಮಭಾಗಗಳಾಗಿ ಇದು ವಿಂಗಡಿಸ್ತಾ ಇದೆ. ಇಲ್ಲಿಂದ ಮೇಲಕ್ಕೆ ಮುಂದುವರೆದ ಹಾಗೆ ಅಂದ್ರೆ ಉತ್ತರಾಭಿಮುಖವಾಗಿ ನಾವು ಚಲಿಸ್ತಾ ಹೋದಾಗ ಒಟ್ಟು 90 ಅಕ್ಷಾಂಶಗಳು ಮತ್ತು ದಕ್ಷಿಣಕ್ಕೆ ಅಂದ್ರೆ ಭೂಮಿಯ ಕೆಳಭಾಗಕ್ಕೆ ನಾವು ಚಲಿಸ್ತಾ ಹೋದಾಗ 90 ಅಕ್ಷಾಂಶಗಳು ಇದಾವೆ. ಸಾಮಾನ್ಯವಾಗಿ ನಾವು ಹೇಳುವಾಗ ಭೂಮಿಯ ಮೇಲೆ ಎಷ್ಟು ಅಕ್ಷಾಂಶಗಳಿದೆ ಅಂತಂದ್ರೆ 180 ಅಂತ ಹೇಳ್ತೀವಿ. ಈ ಮಕ್ಕಳ ಕೌಂಟ್ ಮಾಡ್ಕೊಳ್ಳಿ. ಉತ್ತರಕ್ಕೆ 90 ಇದೆ, ಭೂಮಿಯ ಮಧ್ಯಭಾಗದಲ್ಲಿ 1 ಇದೆ ಮತ್ತು ಕೆಳಭಾಗದಲ್ಲಿ 90 ಇದೆ. ಒಟ್ಟು ಎಷ್ಟಾಗುತ್ತೆ? 181. ಅಂದ್ರೆ ಭೂಗೋಳದಲ್ಲಿ 181 ಅಕ್ಷಾಂಶಗಳಿದಾವೆ. ಆ 181 ಅಕ್ಷಾಂಶದಲ್ಲಿ 0 ಡಿಗ್ರಿ ಅಕ್ಷಾಂಶವನ್ನ ನಾವು ಮಹಾವೃತ್ತ ಅಂತ ಹೇಳಿ ಕರಿತೀವಿ. ಅಂದ್ರೆ ಇದು ಭೂಮಿಯನ್ನ 2 ಸಮಭಾಗಗಳಾಗಿ ವಿಂಗಡಿಸ್ತಾ ಇದೆ. ಅದ್ರ ಜೊತೆಗೆ ಭೂಮಿಯ ಮಧ್ಯೆ ಇದು ಹಾದು ಹೋಗ್ತಾ ಇರೋದ್ರಿಂದ ಬೇರೆಲ್ಲ ಅಕ್ಷಾಂಶಗಳಿಗೆ ಅಂದ್ರೆ ಉತ್ತರದಲ್ಲಿ ಇರುವಂತಹ ಅಥವಾ ದಕ್ಷಿಣದಲ್ಲಿ ಇರುವಂತಹ ಎಲ್ಲ ಅಕ್ಷಾಂಶಗಳಿಗಿಂತ ಇದರ ಒಂದು ಸುತ್ತಳತೆ ಹೆಚ್ಚಾಗಿರುತ್ತೆ. ಭೂಮಿಯ ಸಮಭಾಜಕ ವೃತ್ತದ ಅಳತೆ ಎಷ್ಟಿದೆಯೋ ಅದಕ್ಕೆ ಸರಿಸಮನಾಗಿ ಇದು ಇರುತ್ತೆ. ನಂತರ ಈ ಎಲ್ಲ ಅಕ್ಷಾಂಶಗಳಿಗೂ ಸಹ ವೃತ್ತಗಳ ಅಂತ ಹೇಳಿ ನಾವು ನೋಡೋದಾದ್ರೆ ಖಂಡಿತ ಇಲ್ಲ. 0 ಡಿಗ್ರಿಯಿಂದ 90 ಡಿಗ್ರಿವರೆಗೆ ನಾವು ನೋಡ್ಕೊಳ್ತಾ ಬಂದ್ರೆ ಸಮಭಾಜಕ ವೃತ್ತ ಮಹಾವೃತ್ತ ಆಗಿದೆ. ಅಲ್ಲಿಂದ ಮುಂದುವರಿತಾ ಬಂದ್ರೆ 89ನೇ ಡಿಗ್ರಿ ದಕ್ಷಿಣ ಮತ್ತು 89ನೇ ಡಿಗ್ರಿ ಉತ್ತರದ ಅಕ್ಷಾಂಶಗಳು ಮಾತ್ರ ವೃತ್ತಗಳಾಗಿರ್ತವೆ. 90 ಡಿಗ್ರಿ ಅಕ್ಷಾಂಶ ಬಿಂದುವಾಗಿರುತ್ತೆ. ಹಾಗಾಗಿ ಈ ಅಕ್ಷಾಂಶಗಳಲ್ಲಿ ಎಷ್ಟು ವೃತ್ತಗಳು ಅಂತ ಹೇಳಿದ್ರೆ ಒಟ್ಟು 179 ವೃತ್ತಗಳಾಗಿರ್ತವೆ. ಉಳಿದಂತಹ 2 ಬಿಂದುಗಳಾಗಿರ್ತವೆ. ಹಾಗಾಗಿ ಭೂಗೋಳದ ಮೇಲೆ ಒಟ್ಟು 181 ಅಕ್ಷಾಂಶಗಳಿದಾವೆ. ಅದರಲ್ಲಿ 179 ವೃತ್ತಗಳು, 2 ಬಿಂದುಗಳು. ಹಾಗಾಗಿನೇ ಅಕ್ಷಾಂಶಗಳಲ್ಲಿ 0 ಡಿಗ್ರಿ ಅಕ್ಷಾಂಶವನ್ನ ಮಹಾವೃತ್ತ ಅಂತಲೂ ಉಳಿದ ಎಲ್ಲ ಅಕ್ಷಾಂಶಗಳನ್ನ ಸಣ್ಣ ವೃತ್ತಗಳು ಅಂತಲೂ ಕರಿತೀವಿ. ಧ್ರುವ ಪ್ರದೇಶದಲ್ಲಿ ಇರುವಂತಹ ಅಕ್ಷಾಂಶವನ್ನ ಅಕ್ಷ ಬಿಂದು ಅಂತ ಹೇಳಿ ಕರಿತೀವಿ. ಅದು ಕೇವಲ ಒಂದು ಬಿಂದುವಿನ ರೂಪದಲ್ಲಿ ಎಳೆಯಲ್ಪಟ್ಟಿರುತ್ತೆ. ನಂತರ ಈ ಅಕ್ಷಾಂಶಗಳಿಂದ ನಮ್ಗೆ ಏನು ಉಪಯೋಗ ಆಗ್ತಾ ಇದೆ ಅಂತ ಹೇಳಿ ನೋಡೋದಾದ್ರೆ
ಇಡೀ ಪ್ರಪಂಚದಲ್ಲಿ ನಾವು 3 ವಾಯುಗುಣ ವಲಯಗಳನ್ನು ಕಾಣ್ತೀವಿ. ಉಷ್ಣವಲಯ, ಸಮಶೀತೋಷ್ಣ ವಲಯ ಮತ್ತು ಶೀತ ವಲಯ ಅಂತ. 0 ಡಿಗ್ರಿಯಿಂದ 23.5 ಡಿಗ್ರಿ ಉತ್ತರ ಮತ್ತು ದಕ್ಷಿಣದ ಅಕ್ಷಾಂಶಗಳೇನಿದ್ದಾವೆ ಅದರ ಮಧ್ಯೆ ನೆಲೆಸಿರುವಂತಹ ವಲಯವನ್ನ ಉಷ್ಣವಲಯ ಅಂತ ಹೇಳಿ ಕರಿತೀವಿ. ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ವಲಯಕ್ಕೆ ಸೂರ್ಯನ ನೇರವಾದಂತಹ ಮತ್ತು ಪ್ರಖರವಾದಂತಹ ಕಿರಣಗಳು ಬೀಳ್ತಾ ಇರ್ತವೆ. ಹಾಗಾಗಿ ಬೇರೆಲ್ಲ ವಲಯಗಳಿಗೆ ನಾವು ಹೋಲಿಸಿದಾಗ ಇಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತೆ. 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತಾಂತಲೂ, 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ಮಕರ ಸಂಕ್ರಾಂತಿ ವೃತ್ತಾಂತಲೂ ಕರೀತೀವಿ. ನಂತರ 23.5 ಡಿಗ್ರಿಯಿಂದ 66.5 ಡಿಗ್ರಿ ಉತ್ತರ ಮತ್ತು ದಕ್ಷಿಣದ ವಲಯಗಳನ್ನು ನಾವು ಸಮಶೀತ ಉಷ್ಣ ವಲಯ ಅಂತ ಹೇಳಿ ಕರೀತೀವಿ. ಅಂದ್ರೆ ಇಲ್ಲಿ ಉಷ್ಣಾಂಶ ಮತ್ತು ತೇವಾಂಶ ಅಥವಾ ಶೈತ್ಯಾಂಶ ಎರಡೂ ಸಹ ಸಮ ಪ್ರಮಾಣದಲ್ಲಿ ಋತುಮಾನಿಕವಾಗಿ ಹಂಚಿಕೆ ಆಗಿರುತ್ತೆ. ಹಾಗಾಗಿನೇ ಇದನ್ನ ಸಮಶೀತೋಷ್ಣ ವಲಯ ಅಂತ ಹೇಳಿ ಕರೀತೀವಿ. 66.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಉತ್ತರ ಧ್ರುವ ಮೇರು ವೃತ್ತ ಅಂತಲೂ, 66.5 ಡಿಗ್ರಿ ದಕ್ಷಿಣ ವೃತ್ತವನ್ನ ದಕ್ಷಿಣ ಧ್ರುವ ಮೇರು ವೃತ್ತ ಅಂತಲೂ ಕರೀತೀವಿ. ಇನ್ನು 90 ಡಿಗ್ರಿ ಬಿಂದುಗಳು ಅಥವಾ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿ ಎಳೆಯಲ್ಪಟ್ಟಂತ ಅಕ್ಷಾಂಶಗಳ ನಡುವಿನ ವಲಯವನ್ನ ನಾವು ಶೀತ ವಲಯ ಅಂತ ಹೇಳಿ ಕರಿತೀವಿ. ಕಾರಣ ಇಲ್ಲಿಗೆ ಸೂರ್ಯನ ಅತ್ಯಂತ ಓರೆಯಾದಂತಹ ಕಿರಣಗಳು ಬೀಳ್ತಾ ಇರ್ತವೆ. ಹಾಗಾಗಿ ಇಲ್ಲಿ ಕಂಡು ಬರುವಂತ ಉಷ್ಣಾಂಶ ಅತ್ಯಲ್ಪ. ಕೆಲವು ಸಂದರ್ಭದಲ್ಲಿ ಸುಮಾರು on the globe we can able to draw the 2 grids. Those are called as the latitudes and the longitudes. On the globe, whereas we can see the skeleton globe, here we have latitudes and the longitudes. The circles which are running from east to west here, these are called as the latitudes. The same has been written on the board, and here on the globe we can able to draw the latitudes. The 0 degree latitude, it is an area of the circle which will make the whole earth or the globe into 2 equal parts. That's why it is called as an equatorial circle, that is 0 degree latitude. From the 0 degree latitude towards the north and south we have 90 latitudes. So there are 181 latitudes on the globe. Among them, the 179 latitudes are in the circle form and 2 are in the point form at a 1 degree equal or the 1 degree interval. So this 0 degree latitude will be makes the whole earth into 2 equal parts. That's why it has been called as a great circle. So it is running from east to west or the west to east, and there is no starting point and the ending point for the latitudes. Apart from the 0 degree latitude, all other are called as small circles, because when they are moving from the 0 degree latitude, that is equatorial area, towards the north and south, the circumference length of the latitudes will keep on decreases. That's why it is called as a small circle. And finally we have a use. That means the uses or the advantages of latitudes are making the whole world into 3 major climatical zones. From 0 degree to 23.5 degree north and south latitudes, the area is called as a tropical zone, because the very straight and the sharp rays of the sun will be falls on this area, so the temperature will be very high and it is called as a tropical zone. The 0 degree latitude called as equatorial circle, 23.5 degree north latitude is called as Tropic of Cancer, the 23.5 degree south latitude is called as Tropic of Capricorn, and between 23.5 degree and up to 66.5 degree north and south latitudes are called as temperate zone. That means the temperature and the humidity or the warmness and the coldness will be equally distributed as per the seasonal analysis.
So here 66.5 degrees south latitude is called as south polar circle. The north one is called as north polar circle. And between 66.5 degree and up to 90 degree polar areas, whether it is the north pole or the south pole, this is called as a cold zone or the freezed zone, because the water it is going to be freezed, or it becomes the solid form due to the very less amount of temperature, because the very active rays of the sun will be falling on the area where we come to find the polar zone is existing, and this is called as a cold zone or the freezed zone.